ಪಾರ್ಕ್ ಮಾಡುವ ವಿಚಾರಕ್ಕೆ ಮಾರಾಮಾರಿ ನಡೆದಿದೆ. ವಿದ್ಯಾರಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರ್ ಪಾರ್ಕ್ ಮಾಡುವ ವಿಚಾರಕ್ಕೆ ಮಾರಾಮಾರಿ. ವಿದ್ಯಾರಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ನಿನ್ನೆ ರಾತ್ರಿ BMW ಕಾರಿನಲ್ಲಿ ಬಂದಿದ್ದ ವ್ಯಕ್ತಿ, ಮನೆಯೊಂದರ ಬಳಿ ಕಾರ್ ಪಾರ್ಕ್ ಮಾಡಿದ್ದ ವ್ಯಕ್ತಿ, ಬೇರೆಡೆ ಪಾರ್ಕ್ ಮಾಡಲು ಸೂಚಿಸಿದ್ದ ಮನೆ ಓನರ್. ಈ ವೇಳೆ ಮಾತಿಗೆ ಮಾತು ಬೆಳೆದು ಮಾರಾಮಾರಿ ನಡೆದಿದೆ. ವಿದ್ಯಾರಣ್ಯಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಈ ಕುರಿತು ಕಾರ್ ಪಾರ್ಕ್ ಮಾಡುವ ವಿಚಾರಕ್ಕೆ ನಡೆದಿರುವಂತಹ ಮಾರಾಮಾರಿ ವಿದ್ಯಾರಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. BMW ಕಾರ್ನಲ್ಲಿ ನಿನ್ನೆ ರಾತ್ರಿ ಒಬ್ಬ ವ್ಯಕ್ತಿ ಬಂದು ಪಾರ್ಕ್ನ ಮಾಡ್ತಾನೆ. ಆದರೆ ಅಲ್ಲಿಯ ಮನೆ ಓನರ್ ಬೇರೆಡೆ ಪಾರ್ಕ್ ಮಾಡಕ್ಕೆ ಹೇಳ್ತಾರೆ. ಈ ಒಂದು ವಿಚಾರಕ್ಕೆ ಬೇರೆಡೆ ಪಾರ್ಕ್ ಮಾಡಲು ಸೂಚಿಸಿದ್ದ ಮನೆ ಓನರ್. ಹೀಗಾಗಿ ಇವತ್ತು ವಿಚಾರಕ್ಕೆ ಅಲ್ಲಿ ಮಾರಾಮಾರಿನೇ ಶುರು ಆಗ್ಬಿಡುತ್ತೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸುವಂತಹ ಘಟನೆ ನಡೆಯುತ್ತೆ. ವಿದ್ಯಾರಣ್ಯಪುರ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಸಹಿತ ದಾಖಲಾಗಿರುವಂಥದ್ದು. ಈ ಬೆಂಗಳೂರಲ್ಲಿ ಗಾಡಿ ಪಾರ್ಕಿಂಗ್ ಮಾಡೋಕೆ ಜಾಗನ ಹುಡುಕೋದು ಅದು ತುಂಬಾ ಒಂದು ಕಷ್ಟಕರ. ಅದರಲ್ಲೂ ಇನ್ನೊಬ್ಬರ ಮನೆ ಮುಂದೆ ಹೋಗಿ ಪಾರ್ಕ್ ಮಾಡಿದಾಗ ಅವ್ರು ಹೇಳುವಂಥದ್ದು ಸಹಜ. ಇಲ್ಲಿ ನಮ್ಮ ಮನೆ ಮುಂದೆ ನೀವು ಪಾರ್ಕ್ ಮಾಡಬೇಡಿ, ಬೇರೆ ಹತ್ರ ಪಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲರ ಮನೆ ಮುಂದೆ ನಾವು ಬೋರ್ಡ್ಗಳನ್ನು ನೋಡಿರ್ತೀವಿ, ನೋ ಪಾರ್ಕಿಂಗ್ ಅಂದರೆ ಅಲ್ಲಿ ಅವರಿಗೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನುವಂಥ ವಿಚಾರಕ್ಕೆ ಅಲ್ಲಿ ಹೇಳ್ತಾರೆ. ಬಟ್ ಈ ವ್ಯಕ್ತಿ ಆ ವಿಚಾರಕ್ಕೆ ಆ ಓನರ್ಗೆ ಅಲ್ಲಿ ಕೈ ಮಾಡುವಂಥದ್ದು, ಓನರ್ಗೆ ಅಲ್ಲಿ ಮಾತು ಬೆಳೆಸುವಂಥದ್ದು ಅವಶ್ಯಕತೆ ಇರಲಿಲ್ಲ. ಬಟ್ ಈ ಒಂದು ವಿಚಾರಕ್ಕೆ ಇದೀಗ ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಕುರಿತು ಒಂದು ಪ್ರಕರಣ ಸಹಿತ ಸದ್ಯಕ್ಕೆ ದಾಖಲಾಗಿರುವಂಥದ್ದು. ಕಾರ್ ಪಾರ್ಕಿಂಗ್ ಆಗಿ ಗಲಾಟೆ ಪ್ರಕರಣ. ಕಾಂಗ್ರೆಸ್ ಮುಖಂಡನ ಅಳಿಯ, ಸ್ಥಳೀಯರ ಗಲಾಟೆ. ಪರಾಜಿತ ಅಭ್ಯರ್ಥಿ ಕೇಶವ ರಾಜಣ್ಣ ಅಳಿಯನ ಗಲಾಟೆ ಇದು. ಹೊಸ ಕಾರು ಪೂಜೆಗೆ ಬಂದಿದ್ದ ರಾಜಣ್ಣ ಫ್ಯಾಮಿಲಿ. ದುರ್ಗಾ ಪರಮೇಶ್ವರಿ ದೇಗುಲಕ್ಕೆ ಬಂದಿದ್ದ ರಾಜಣ್ಣ ಫ್ಯಾಮಿಲಿ 3 ಕಾರ್ಗಳಲ್ಲಿ ಬಂದು ಪಾರ್ಕಿಂಗ್ ಮಾಡಿದ್ರು. ಪಾರ್ಕಿಂಗ್ಗೆ ಮನೆ ಮಾಲೀಕ ರಾಜಣ್ಣ ಅಳಿಯ ಮಧ್ಯೆ ಜಗಳ ನಡೆದಿರುವಂತದ್ದು. ಕಾರ್ ಪಾರ್ಕಿಂಗ್ಗಾಗಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ ಮುಖಂಡನ ಅಳಿಯ, ಸ್ಥಳೀಯರ ಜೊತೆ ಗಲಾಟೆ ನಡೆದಿದೆ ಎಂಬಂಥದ್ದು ಅಲ್ಲಿ ಕೇಳಿ ಬರ್ತಾ ಇದೆ. ಕಾರ್ ಪಾರ್ಕಿಂಗ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಇದೀಗ ಏನು ವಿದ್ಯಾರಣ್ಯಪುರ ಒಂದು ಭಾಗದಲ್ಲಿ ನಡೆದಿರುವಂಥ ಘಟನೆ ಏನಾಗಿದೆ, ಅಲ್ಲಿ ಒಂದು ನಾವು ಗಮನಿಸ್ಬೋದು. ಇನ್ನೊಂದು ಏನಾದರೂ ಏನು ಹೆಚ್ಚಾಗಿ ನಮಗೆ ಏನು ಎಲ್ಲ ಥರ ಸಪೋರ್ಟ್ ಇದೆ ಅನ್ನೋವಂಥ ಒಂದು ದೌಲತ್ತಿರುತ್ತೋ ಅಥವಾ ಒಂದು ಅಹಂಕಾರ ಇರುತ್ತೋ ಅಥವಾ ಏನೋ ಗೊತ್ತಿಲ್ಲ, ಇವರಿಗೆ ಕೆಲವೊಂದು ವ್ಯಕ್ತಿಗಳಿಗೆ ಅದು ತಲೆಗೆ ಹತ್ತಿಬಿಟ್ಟಿರುತ್ತೆ. ಇನ್ನು ಆ ವಿಚಾರಕ್ಕೆ ಒಂದು ನಮ್ಮ ಮನೆ ಮುಂದೆ ಯಾಕಪ್ಪ ನೀನು ಪಾರ್ಕಿಂಗ್ ಮಾಡ್ತೀಯಾ, ಬೇರೆಡೆ ಪಾರ್ಕಿಂಗ್ ಮಾಡ್ಕೊ ಅಂತ ಮನೆ ಓನರ್ ಹೇಳೋದ್ರಲ್ಲಿ ತಪ್ಪಿಲ್ಲ, ಅವ್ರು ಹೇಳಿದ್ದಾರೆ. ಆದರೆ ಈ ವ್ಯಕ್ತಿ ಅಲ್ಲಿ ಯಾಕೆ ನಾನು ಬೇರೆಡೆ ಪಾರ್ಕಿಂಗ್ ಮಾಡಬೇಕು, ರಾಜಣ್ಣ ಅಳಿಯ ಇವನು ಅನ್ನುವಂಥದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾಕೆ ನಾನು ಬೇರೆಡೆ ಪಾರ್ಕಿಂಗ್ ಮಾಡ್ಕೋಬೇಕು, ನಾನು ಇಲ್ಲೇ ಪಾರ್ಕ್ ಮಾಡ್ತೀನಿ ಅಂತ ಮಾತಿಗೆ ಬೆಳೆದು ಕೈ ಮಿಲಾಯಿಸಿ ಮಾರಾಮಾರಿ ನಡೆದುಬಿಟ್ಟಿದೆ ನೋಡಿ. ಯಾಕಂದರೆ ಮನೆ ಓನರ್ ಹೇಳ್ತಾರೆ, ಸಹಜವಾಗಿ ಮಾತನಾಡುವಂಥದ್ದು, ಮನೆ ಮುಂದೆ ಪಾರ್ಕ್ ಮಾಡಬೇಡಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಪೂಜೆಗೆ ಅಂತ ಹೇಳಿ 3 ಕಾರ್ಗಳನ್ನು ತಂದಲ್ಲಿ ನಿಲ್ಲಿಸಿರ್ತಾರೆ ಅನ್ನುವಂಥದ್ದು. ಮತ್ತು ಇನ್ನೊಂದು ಗಮನಿಸುತ್ತಾ ಹೋದರೆ ಇನ್ನು ಸ್ವಲ್ಪ ಹೊತ್ತು, ಒಂದು 1 ಅವರ್ ಆಗ್ಬೋದು, ಒಂದು 2 ಅವರ್ಸ್ ಆಗ್ಬೋದು, ಅದು ಪೂಜೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಯಾಕೆ ಸುಮ್ಮನೆ ಜಗಳಗಳು ಅನ್ನುವಂಥದ್ದು ಅವ್ರಿಗೂ ಕೂಡ ಅಲ್ಲಿ ತಿಳ್ಕೊಬೇಕಾಗುತ್ತೆ. ಆದರೆ ಇಲ್ಲಿ ಯಾರು ಕೂಡ ಒಬ್ರಿಗೊಬ್ರು ಅಲ್ಲಿ ಸಮಾಧಾನ ಆಗಿರ್ಬೋದು, ಒಬ್ರಿಗೊಬ್ರು ಮಾತುಕತೆಯನ್ನು ಸರಿಯಾದ ರೀತಿಯಲ್ಲಿ ಅಲ್ಲಿ ಕಮ್ಯುನಿಕೇಷನ್ ಮಾಡುವಂಥದ್ದಾಗಿರ್ಬೋದು, ಇದು ಯಾವುದೂ ಆಗಿರುವುದಿಲ್ಲ. ಸೊ ಹೀಗಾಗಿ ಆ ವಿಚಾರಕ್ಕೆ ಇದೀಗ ಜಗಳಗಳು ಶುರುವಾಗಿರುವಂಥದ್ದು. ಇನ್ನು ಈ ಕುರಿತು ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹಿತ ದಾಖಲಾಗಿದೆ. ಹೋದ್ರು